ವಾಗಿ 2007ರಲ್ಲಿ ಧೋನಿ 20 ಕಪ್ಪಲ್ಲಿ ಭಾಳ ಭರ್ಜರಿಯಾಗಿ ಕಪ್ಪನ್ನು ತಗೊಂಡ್ರು. ಹಾಗೆ ರೋಹಿತ್ ಶರ್ಮಾದಲ್ಲೂ ಸಹ ಕಪ್ಪನ್ನು ತೊಗೊಂಡಿದ್ದಾರೆ. ಈ ಸತಿ 3ನೇ ಕಪ್ಪನ್ನು ಸಹ ನಾವು ತೊಗೊಳ್ಳೋದ್ರಲ್ಲಿ ಅನುಮಾನವೇ ಇಲ್ಲ. ಯಾಕೆಂದರೆ ಒಂದು ಮ್ಯಾಚು ಸಹ ಸೋತಿಲ್ಲ. ಅದರಿಂದ ಇವತ್ತು 101 ಗಣಪತಿ ಮುಂದೆ 101 ಹುಡುಗಾಯಿ ಹೊಡುವ ಮುಖಾಂತರ ಈ ಸತಿ 3ನೇ T20 ವಿಶ್ವಕಪ್ನ ಗೆದ್ದೇ ಗೆಲ್ತೀವಿ, ಅದರಲ್ಲಿ ಅನುಮಾನವೇ ಇಲ್ಲ. ಎಲ್ಲ ಯುವಕರುಗಳು ಇರೋ ಸ್ಟ್ರಾಂಗ್ ಆಗಿದ್ದಾರೆ. ಯಾಕೆಂದರೆ ಭಾರತದಲ್ಲಿ ತುಂಬ ಜನ ಆಟಗಾರರು ಒಳ್ಳೆ ಇವತ್ತು ಫಾರಮಲ್ಲಿದ್ದಾರೆ. ಅದರಿಂದ ಅನುಮಾನವೇ ಇಲ್ಲ, ಈ ಸತಿ ಡೆಫಿನೆಟ್ ಆಗಿ 20 ಕಪ್ನ ತಗೋತೀವಿ. ಇಂದು ನಮ್ಮ ಭಾರತ ಕ್ರಿಕೆಟ್ ತಂಡ ನ್ಯೂಜಿಲೆಂಡ್ ಕ್ರಿಕೆಟ್ ತಂಡದ ವಿರುದ್ಧ ಫೈನಲ್ ಪಂದ್ಯವನ್ನು ನರೇಂದ್ರ ಮೋದಿ ಸ್ಟೇಡಿಯಮಲ್ಲಿ ಆಡಿದೆ. ಕಳೆದ ಬಾರಿನೂ ಸಹ ಅಲ್ಲೇ ಆಡಿದಾಗ ರೋಹಿತ್ ಶರ್ಮಾ ನಾಯಕತ್ವದಲ್ಲಿ ಇದೇ T20 ವಿಶ್ವಕಪ್ನಲ್ಲಿ 2024ರಲ್ಲಿ ಗೆದ್ದಿದ್ರು. ಅವಾಗ ರೋಹಿತ್ ಶರ್ಮಾ ಒಂದು ಮಾತು ಹೇಳಿದರು, ವಿರಾಟ್ ಕೊಹ್ಲಿ ಅವರು 3-4 ಮ್ಯಾಚ್ ಫ್ಲಾಪ್ ಆಗಿದ್ರು, ವಿರಾಟ್ ಕೊಹ್ಲಿ ಅವರು ಫೈನಲ್ ಪಂದ್ಯದಲ್ಲಿ ಪಂದ್ಯ ಗೆಲ್ಲಿಸ್ಕೊಡ್ತಾರೆ ಅಂತ ಹೇಳಿದರು. ಅದೇ ರೀತಿ ಅಭಿಷೇಕ್ ಶರ್ಮಾ ಮೇಲೆ ಭಾಳಷ್ಟು ನಿರೀಕ್ಷೆಗಳಿದೆ. ಅವರು 2-3 ಮ್ಯಾಚಲ್ಲಿ ಫ್ಲಾಪ್ ಆಗಿರ್ಬೋದು. ಸೂರ್ಯಕುಮಾರ್ ಮತ್ತು ಸಂಜು ಸ್ಯಾಮ್ಸನ್ ಹೇಳಿದರೆ ಇವತ್ತು ಅಭಿಷೇಕ್ ಶರ್ಮಾ ಚೆನ್ನಾಗಿ ಇಂಡಿಯಾವನ್ನು ಗೆಲ್ಲಿಸ್ತಾರೆ. ಹಾಗೂ ಸಂಜು ಸ್ಯಾಮ್ಸನ್ ಬಹಳ ಉತ್ತಮ ಫಾರ್ಮಲ್ಲಿದ್ದಾರೆ. ಹಾಗೂ ನಾಯಕರಾದಂಥ ಸೂರ್ಯಕುಮಾರ್ ಯಾದವ್ ಬಹಳ ಒಳ್ಳೆಯ ತಂಡವನ್ನು ನಿರ್ವಹಣೆ ಮಾಡ್ತಿದ್ದಾರೆ. ಕಳೆದ ಬಾರಿಯಂತೆ ಈ ಸಲನೂ ಸಹ ಭಾರತ ನಮ್ಮ ವಿಶ್ವಕಪ್ಪನ್ನು ಗೆದ್ದು ಸತತವಾಗಿ ಯಾವುದೇ ಒಂದು ತಂಡನೂ ಸಹ ವಿಶ್ವಕಪ್ಪನ್ನು ಗೆದ್ದಿಲ್ಲ. 2024ರಲ್ಲಿ ಗೆದ್ದಂಗೆ ಈ ಸಲನೂ ಸಹ ಇಂಡಿಯಾ ವಿಶ್ವಕಪ್ನ ಗೆಲ್ಲಲಿ ಅಂತ ನಾವು 101 ಗಣಪತಿ ದೇವಸ್ಥಾನದಲ್ಲಿ ವಿಶೇಷವಾಗಿ 101 ತೆಂಗಿನಕಾಯಿ ಹೊಡೋದ್ರ ಮುಖಾಂತರ ಯಾವುದೇ ವಿಘ್ನಗಳಿಲ್ಲದೆ ನ್ಯೂಜಿಲೆಂಡ್ ತಂಡದ ಮೇಲೆ ಗೆಲ್ಲಿ ಅಂತ ನಾವು ಬೇಡ್ಕೊಂಡಿದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ಬ್ಯಾಟಿಂಗಲ್ಲಿ ಸಂಜು ಸ್ಯಾಮ್ಸನ್, ತಿಲಕ್ ವರ್ಮಾ, ಅಭಿಷೇಕ್ ಶರ್ಮಾ ಒಳ್ಳೆ ಫಾರ್ಮಲ್ಲಿದ್ದಾರೆ. ಅದು ಸ್ಲ್ಯಾಗ್ ಓವರ್ಸಲ್ಲಿ ಹಾರ್ದಿಕ್ ಪಾಂಡ್ಯ ಬಂದರೆ ಭರ್ಜರಿ 6ಗಳು ಹೊಡೆಯೋ ಮುಖಾಂತರ ಸ್ಕೋರನ್ನು ಇನ್ನೂ ಹೆಚ್ಚಿಸ್ತಾರೆ. ಬೌಲಿಂಗಲ್ಲಿ ವರುಣ್ ಚಕ್ರವರ್ತಿ ಇರ್ಬೋದು, ಅವರು ಒಳ್ಳೆ ಮಿಸ್ಟ್ರಿ ಸ್ಪಿನ್ನರು. ಬುಮ್ರಾ ಒಳ್ಳೆ ವಿಕೆಟ್ಸ್ಗಳನ್ನ ತೆಗಿತಾರೆ. ಈ ಸತಿ ಕಪ್ ನಮ್ಮದೇ, ಭಾರತ ಗೆದ್ದೇ ಗೆಲ್ಲುತ್ತೆ ನ್ಯೂಜಿಲೆಂಡ್ ವಿರುದ್ಧ. ನಾವು ಕಳೆದ ಬಾರಿ 50 ಓವರ್ಸ್ ಲೀಗಲ್ಲಿ ಇದೇ 101 ಗಣಪತಿ 101 ತೆಂಗಿನಕಾಯಿ ಮುಖಾಂತರ ವಿಜಯಶಾಲಿ ಆಗಿತ್ತು. ಅದೇ ರೀತಿ ನಮ್ಮ ಭಾರತ ತಂಡಕ್ಕೆ ಯಾವುದು ಕೆಟ್ಟ ದೃಶ್ಯಗಳು ಬೀಳಬಾರ್ದು ಅಂತ ಅಂದ್ಬಿಟ್ಟು ನಾವು ಭಗವಂತನಲ್ಲಿ ಕರ್ನಾಟಕ ಸೇನಾಪಡೆಯಿಂದ 101 ತೆಂಗಿನಕಾಯಿ ಮುಖಾಂತರ ಭಗವಂತನಲ್ಲಿ ಬೆಳಗ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ವಿದ್ಯಾರ್ಥಿ ವತಿಯಿಂದ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.